ಏನಾತ ನೀ ಯಾಕೆ ಆಳಾಕತ್ತಿದಿ? ಕಾರಣ ಹೇಳೋದು ಬಿಟ್ಟು ಹಿಂಗೆ ಅದ್ಕೊಂತ ಕುಂತ್ರೆ ನಮಗೆ ಏನು ಗೊತ್ತಾಗಬೇಕದು? ಹಾಂ, ಏನು ಅನ್ನೋದು ಮೊದಲು ಹೇಳು, ಆಮೇಲೆ ಕಣ್ಣೀರು ಹಾಕು. ಏನಾತು? ಮಗಳು ಯಾಕೆ ಮನೆಗೆ ಬಂದಾಳು? ಹಾಂ, ಆಕಿ ನೋಡಿದ್ರೆ ಸಸಿ ಊಟ ಮಾಡ್ಸತ್ತಾಳ. ಹಾಂ, ಏನಾತಂತ ಬಾಯಿ ಬಿಡ್ತಾರೆ ಏನಿಲ್ಲೋ? ಏನಂತ ಹೇಳೋಣ್ರಿ, ಏನಂತ ಹೇಳೋನು? ನಿಮ್ಮ ತಂಗಿ ಆಕಿ ಮಗ ಅದಾನಲ್ಲ ಅಮ್ಮಗ ಎಂಥದೋ ಜೂಜ್ ಆಡಾಕತ್ತಾನಂತ, ಇಸ್ಪಿಟ್ ಆಡಾಕತ್ತಾನಂತ. ಅದನ್ನು ಮಾಡಿ ನಾನು ದುಡಿತೇನಂತಾನಂತ. ಕೆಲ್ಸಕ್ಕೆ ಹೋಗಂದ್ರೆ ನಾ ಹೋಗಲ್ಲ ಅಂತಾನಂತ. ಇಂಥದ್ದು ಮಾಡಿ ನಾನು ದುಡಿತೇನೆ ನೋಡಂತ ಅಂತಾನಂತ. ಅದಕ್ಕೆ ಏನಾರ ಕೇಳಕ್ಕೆ ಹೋದ್ರೆ ಮನೆ ಬಿಟ್ಟೆ ತೊಲಗಂತಾನಂತ. ಆಕಿ ಆದರೂ ಸುಮ್ಮನೆ ಆಗಿದ್ಲಂತ. ನಿನ್ನೆ ಸಿಕ್ಕಂಗ ಹೊಡೆದಾನಕಿನ, ಹೊಟ್ಟಿಲ್ಲದಾನಂತ ನೋಡ್ದೆ ನಾನು, ಹೊಡೆದಾನಂತಕಿನ. ಹಾಂ, ಹಿಂಗೆ ಮಾಡಿದ್ರೆ ಹೆಂಗೆ ಅಂತ. ನನ್ನ ಮಗಳನ್ನ ಹೊಡೆದಾನಂತ ಅವನು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ಹೆಂಗೆ ಹೊಡೆದ ನನ್ನ ಮಗಳನ್ನ? ಹಾಂ, ಅವು ಆಕಿಗೆ ಹೇಳಾಕೇನು ದಾಡಿ ಆಗೈತಿ ನಮ್ಮ ತಂಗಿಗೆ? ಅಷ್ಟು ಗೊತ್ತಾಗಲ್ಲ ಆಕಿಗೆ. ಬುದ್ಧಿ ಎಲ್ಲಿ ಇಟ್ಕೊಂಡಾಳ ಆಕಿ? ಆಕಿಗೆ ಹೋಗಿ ಚಂದಕ್ಕೆ ಪಾಠ ಕಲಿಸ್ಬರ್ತಾನೆ ತಡಿ ಒಂದಿಟ್ಟು ಹೋಗಿ. ಈಗ ಹೋಗ್ಬೇಡ್ರಿ, ಈಗ ಸ್ವಲ್ಪ ಸಮಾಧಾನದಿಂದ ಇರ್ರಿ. ನೋಡೋನು ಮಗಳ ಜೊತೆ ಮೊದಲ ಮಾತಾಡೋಣ ಚಂದಾಗ. ಏನು ಹೇಳ್ತಾಳು ಕೇಳೋನು. ಆಕಿಗೆ ಈಗ ಅಳು ಇದ್ರಾಗ ಏನು ಸರಿಯಾಗಿ ಮಾತಾಡುವಾಳ. ಊಟನೂ ಮಾಡಿಲ್ಲ, ಹೊಟ್ಟಿಲೆ ಬೇರೆ ಅದಾಳು ಹುಡುಗಿ. ಅಂತಾದ್ರಾಗ ಆಕೆ ಮನೆ ಬಿಟ್ಟು ಹೊರಗೆ ಹಾಕ್ಯಾರಲ್ಲ, ಹೆಂಗಿರ್ಬಾರ್ದು ನೀವೇ ಹೇಳ್ರಿ. ವಿಚಾರ ಹೆಂಗೆ ಮಾಡ್ತೀರಿ ಮಾಡ್ರಿ. ಅಲ್ಲ, ನಿಮ್ಮ ತಂಗಿಗಾರ ಬುದ್ಧಿ ಬೇಡ? ಅವ್ನು ಹೋಗ್ಲಿ ಬಿಡು ಗಂಡ. ಹಾಂ, ಅವನು ಇದು ಮಾಡಕತ್ತಾನೋ ಆಯ್ತು. ನಿಮ್ಮ ತಂಗಿಗೆ ಏನಾಗಿದೆ ದಾಡಿ? ಹಾಂ, ಏನಾಗೈತೆ ಅಂತಕಿಗೆ? ಆಕೆಗೆ ಮೊದಲು ಚಂದಾಗ ಬುದ್ಧಿ ಹೇಳ್ರಿ, ಆಮೇಲೆ ಅವ್ನು ಹೇಳೋ ಅಂತ್ರೆ. ಊಟ ಮಾಡಿಲ್ಲ ನನ್ನ ಮಗಳು, ಕಣ್ಣೀರು ಹಾಕೊಂತ ಬಂದಾಳ ಗಂಡ ಮನೆಯಿಂದ ತವ್ರ ಮನೆಗೆ. ಹೆಂಗೆ ಆಗ್ಬೇಡ್ರಿ ನಮಗೆ, ಹೆಂಗೆ ಆಗ್ಬೇಡ. ಜೀವ ಹೋಗಿ ಬಾಯಿಗೆ ಬಂದಂಗೆ ಆಗತ್ತತಿ. ಸಮಾಧಾನ ಮಾಡ್ಕೋ, ನಾನು ಹೋಗಿ ಅವಂಗ ಚಂದಾಗ ಬುದ್ಧಿ ಕಲಿಸ್ತಾನೆ. ಹಂಗೆ ಬಿಟ್ರೆ ಸುಮ್ಮನೆ ಇರಂಗಿಲ್ಲ ಅವ್ರು, ಇನ್ನೂ ಜಾಸ್ತಿನ ಮಾಡ್ತಾರೆ. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಏನು ಹೊರಗಿನವ್ರ ಯಾರ? ಹಾಂ, ಅಣ್ಣನ ಮಗಳಾಕಿ. ಅಣ್ಣನ ಮಗಳನ್ನ ಚಂದಾಗ ಬಾಳ್ವೆ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಇನ್ನು ಮಂದಿ ಮಗಳು ಹೆಂಗೆ ಇದನ್ನ ಇಟ್ಕೊಂಡಾಳಿಕ್ಕಿ? ಹಾಂ, ಹೋಗಿ ಚಂದಾಗ ನಾನಾ ಕೇಳಿ ಬರ್ತಾನೋ, ಸುಮ್ಮನಿರು ನೀನು. ನಾನು ಬರ್ತೇನೆ, ನೀವು ಅಷ್ಟೇ ಯಾಕೆ? ನಾನು ಬರ್ತೇನೆ ನೋಡ್ರಿ ಏನಂತಾಳಂತೇಳಿ ಗೊತ್ತಾಗ್ಲಿ. ಸಾಕಾಗೈತೆ ನಮಗೆ. ಅಲ್ಲ, ಮದುವೆ ಮಾಡಿಕೊಟ್ಟು ಒಂದಾಗ ಚಂದಾಗ ನೋಡ್ಕೊಳಕ್ಕೆ ಬರಂಗಿಲ್ಲ ಏನು? ಹಾಂ, ಇನ್ನು ಬಿಡು, ಸಾಬಾಯ್ಕದಾಳಂದ್ರೆ ಅದಾರ ಒಂದು ಹುಡುಗಿ ಬಸರು ಬೇರೆ ಐತಿ, ಹೊಟ್ಟೆಯಾಗ ಕೂಸು ಐತಿ 5 ತಿಂಗಳಿಗೆ. ಹಾಂ, ಹೊಟ್ಟೆ ಮಾಡ್ಕೊಂಡ ತವ್ರ ಮನೆಗೆ ಬಂದ್ರೆ ಹೆಂಗೆ ಅನಿಸ್ತತಿ? ವಿಚಾರ ಮಾಡಕ್ಕೆ ಬರೋದಿಲ್ಲ ನಿಮ್ಮ ತಂಗಿಗೆ? ಅವೇಂತವಮ್ಮ ಹಾಂ, ನೌಕರಿ ಮಾಡಂತಂದ್ರೆ ಜುಬುಚಾಡ್ತಾನಂತಾನಂದ್ರೆ ಹೆಂಗಿರ್ಬೇಡ, ಮತ್ತೆ ಕಳ್ತನ ಮಾಡ್ತಾನಂತ. ಹಾಂ, ಎಂತ ಹಂಗೆ ಹೋಗಿ ಕೊಟ್ಟು ನಾವು ಮಗಳನ್ನ ಮನ್ಯಾಗ ಹುಡುಗ ಹೇಳಿದಂಗೆ ಕೇಳ್ಕೊತ ಚಲೋತಾಗ ಇರ್ತಾನ, ಚಂದ ನೋಡ್ಕೊತಾನ ಮಗಳನ್ನ ಅಂತ ಕೊಟ್ರೆ ಇವ್ರು ಹಿಂಗೆ ಮಾಡಕತ್ತಾರ. ಹಾಂ, ಮದುವೆಗಿನ್ನ 1 ವರ್ಷ ಆಗಿಲ್ಲ, ಮಗಳ ಮನೆಗೆ ಬಂದಾಳ. ಓಣಿಯಾಗಿನ ಮಂದಿಲ್ಲ ನಮಗೇನಂತಾರ? ಹಾಂ, ವಿಚಾರ ಮಾಡಿರೇನ? ನಡೀರಿ, ಈಗ ಹೋಗ್ಬಿಡೋಣ ನಡೀರಿ. ನನಗೆ ಸಮಾಧಾನ ಆಗಲ್ತ. ಕೇಳಿ ಏನನ್ನೋದು ಬಗೆಹರಿಸ್ಬೇಕು ನಾವು, ಇಲ್ಲಾಂದ್ರೆ ನಮ್ಮ ಮಗಳನ್ನ ಇಲ್ಲೇ ಇಟ್ಕೊಂಡು ಕುಂತಿರ್ಬೇಕಾಗ್ತದೆ. ನಡ್ರಿ ಹೋಗೋನು. ನೀನು ಯಾಕೆ ಅಳ್ತೀಲಿ? ಹಾಂ, ನೀನು ಯಾಕೆ ಅಳ್ತಿ? ಅವ್ರಿಗೆ ಚಂದಾಗ ಬುದ್ಧಿ ಕಲ್ಸೋನು. ಯಾಕೆನು ಹೊರಗಿನ ಹಾಕ್ಯಾನ ಒಂದು ಕಪಾಳ ಕೊಟ್ಟು ಹೇಳ್ತಾನೆ ನಮ್ಮ ತಂಗಿಗೆ. ನಡಿ ಅತ್ತಿ, ನಾನು ಬರ್ತೇನೆ ಅತ್ತಿ ನಿಮ್ಮ ಜೊತೆ. ನಾನು ಬಂದ ನಮ್ಮ ಅವ್ವಗ ಸರಿಯಾಗಿ ಪಾಠ ಕಲಿಸ್ತಾನ. ಬೇಡವಾ? ಬೇಡ, ನೀನು ಇಲ್ಲೇ ಇರ, ನೋಡೋಣ ಹೋಗೋಣ ಏನಂತಾಳಂತ ಹೇಳಿ. ಆಮೇಲೆ ಏನಾರ ಬಗ್ಲಿಲ್ಲ ಅಂದ್ರೆ ನೀ ಹೆಂಗೆ ಹೇಳಿದಿರ ಹಂಗೆ ಮಾಡೋಣಂತ. ಹಾಂ, ಆಯ್ತು ರತ್ತಿ, ಹೋಗಿ ಬರ್ರಿ. ಪಾಪ, ನಮ್ಮನ್ನ ಹಿಂಗೆ ಮಾಡಬಾರ್ದಾಗಿತ್ತು. ನಮ್ಮನ್ನ ಏನಾಗೈತಿ ತಲೆ ಕೆಟ್ಟ ಅಂತಂದ್ರೆ ಅಲ್ಲೇ ಹೋಗೋಣ. ಏನು ಮಾಡತ್ತಾಳ ಏನು ಅಕ್ಕ ನೋಡಿದ್ರಾತ್. ಅವನ ಏನು ಮಾಡ್ಬೇಕಂತ ಗೊತ್ತಾಗ್ಬಲ್ತು ನನಗೆ. ಸರಿಯಾಗಿ ಬುದ್ಧಿ ಕಲಿಸ್ತಾನೆ ಅವನಿಗೆ. ನಾನಂತೂ ಬಿಡು ಮಗನ ಅಲ್ಲ ಮತ್ತವನ. ಅಯ್ಯೋ, ಯಾಕಡೆ ಹೊಂಟೆ ಹಂಗೈತಿ? ಎಲ್ಲಿ ಹೊಂಟಿದ್ರಿ? ಎಲ್ಲಿಲ್ರಿ ಬಾವರ, ನಿಮ್ಮ ಮನೆಗೆ ಹೊಂಟಿದ್ದು. ಅಲ್ಲ, ನಿಮ್ಮ ಮಗ ಏನ ಇಂಥ ಕೆಲಸ ಮಾಡಕತ್ತಾನಂತ, ಅದಕ್ಕೆ ಕೇಳೋಣಂತ ಬಂದಿದ್ದು. ಏನು ಎನ್ನೇದು ಹಿಂಗೆ ಮಾಡಿದ್ರೆ ಹೆಂಗೆ? ನನ್ನ ಮಗಳನ್ನ ಮನೆ ಬಿಟ್ಟು ಹೊರಗೆ ಹಾಕಿಬಿಟ್ರೇನ? ಹಾಂ, ಯಾಕೆ ಹಿಂಗೆ ಮಾಡಿದ್ರಿ ನೀವು ಅದರಂತೇಳಿ ನಮ್ಮ ಮಗಳನ್ನ ನಿಮ್ಮ ಮನೆಗೆ ಕೊಟ್ಟೋ ನಾವು. ನೀವೆಲ್ಲ ಚಂದ ನೋಡ್ಕೋತಾರಂತೇಳಿ ನಿಮ್ಮ ಮಗಳಿಗೆ ನಾವು ಏನಾರ ತೊಂದರೆ ಕೊಡಕತ್ತವನ? ನಿಮ್ಮ ಮಗಳನ್ನ ರಾಣಿ ಹೆಂಗೆ ನೋಡ್ಕೊಳತ್ತವ ನಮ್ಮ ಮನ್ಯಾಗ, ಆದ್ರೆ ನನ್ನ ಮಗಳಿಗೆ ಯಾಕೆ ಹಿಂಗೆ ಮಾಡಿದ್ರಿ ನೀವು? ಹಾಂ, ನೋಡು ಮೀನವ್ವ, ನಾ ಹೇಳೋದನ್ನ ಸ್ವಲ್ಪ ಕೇಳ. ನಾವೇನಾಕಿನ ಮನೆ ಬಿಟ್ಟು ಹೊರಗೆ ಹೋಗು ಅಂತೇಳಿ ಹೇಳಿಲ್ವ? ಆಕೆ ಹೋಗಿದ್ದಕ್ಕಾಕಿನ ಕ್ರಿಯಾಕ್ ಬಂದನು ನಾನು. ನೋಡು, ಆಕೆ ನನ್ನ ಮಗಳು ಇದ್ದಂಗನ, ಸೊಸಿ ಅಂದ್ರೆ ಮಗಳು ಸಮಾನನ. ನಾನು ಆಕಿನ ಮಗಳು ಅನ್ಕೊಂಡನ, ಅದಕ್ಕೆ ಆಕಿನ ಕರಿಯಾಕಂತ ಬಂದನು. ನಾನು ಹೆಂಡ್ತಿ ಆಕಿ ಮಗ ಕೂಡಿಸಿ ಮಾಡಿದಾರ. ನಾ ಇದ್ದಾಗ ನಾಯಿ ಹೆಂಗದಾರ, ನಾನು ಆ ಕಡೆ ಹೊಲಕ್ಕೆ ಹೋಗ್ಬಿಡ್ದು ಅಂದ್ರೆ ಈ ಕಡೆ ಕಳಿಸಿ ಆಕಿನ. ಅದಕ್ಕೆ ಕೇಳಾಕಂತ ಬನ್ನಿ ನಾನು. ಯಾಕೆ ಬಂದಿವ ನೀನು? ನಾನು ಹೇಳಿದ್ನಿಲ್ಲ ಬರಬೇಡ ಅಂತೇಳಿ, ಯಾಕೆ ಬಂದಿ ಅಂತ ಕೇಳಾಕ ಬನ್ನಿ ನಾನು. ಏನು ಹಿಂಗಾದ್ರೆ ಹೆಂಗೆ ಹೇಳ? ಜೀವನ ಹೆಂಗೆ ಮಾಡ್ತೈತ ಹುಡುಗಿ? ಕೊಡ್ಬೇಕು ಕಷ್ಟ. ಸಾಬಾಯ್ತಿದ್ದಾಗ ಕೊಡಲಿ,
ಈಗ ಹೊಟ್ಯಾಗ ಕೂಸು ಬೇರೆ ಐತಿ. ಈ ಟೈಮ್ದಾಗ ಹಿಂಗೆಲ್ಲ ಮಾಡ್ರೆ ಮನಸ್ಸಿಗೆ ತಗೊಂಡು ಕೂಸ್ಗದು ಏನ್ರ ಆದ್ರೆ ಏನು ಮಾಡೋದು ಹೆಚ್ಚು ಕಡಿಮೆ? ಆಕಿಗೆ ಏನ್ರಾಗ್ಲಿ ಕೂಸ್ಗೆ ಏನ್ರಾಗ್ಲಿ ಏನ್ರಾದ್ರೆ ಏನು ಮಾಡೋದಂತ. ನಾನಂತೂ ಸುಮ್ಮನೆ ಬಿಡಂಗಿಲ್ಲ ನೋಡ್ರಿ. ಅವಂಗ ಚಂದಗೆ ಪಾಠ ಕಲಿಸ್ತೇನೆ ನಾನು. ನೋಡ್ರಿ ನೋಡಪ್ಪ, ನಿನಗೆ ಹೆಂಗೆ ತಿಳ್ತೈತೆ ಹಂಗೆ ಮಾಡ. ನಾನೇನು ಬೇಡ ಅನ್ನಂಗಿಲ್ಲ, ನೀನು ತಿಳಿದಂಗೆ ಮಾಡಿ. ನೀನು ಹೋಗಿ ಒಂದು 4 ಹೊಡಿಬೇಕಾರ, ಅವನು ಹೊಡೆದ ಕಾಸು ತಂದು ಇಲ್ಲೇ ಇಟ್ಕೋಬೇಕಾರ. ನಾನು ಬೇಡ ಅನ್ನಂಗಿಲ್ಲ, ಆದ್ರೆ ನನ್ನ ಸೊಸೆ ನನ್ನ ಮನೆಯಾಗಿರ್ಬೇಕು. ಹಾಂ, ಒಳಗೆ ಬರೀ ಏನಾರ ಇಲ್ಲಿ ನಿಂತ್ಕೊಂಡು ಮಾತಾಡೋದು ಬೇಡ. ಏನಾರಲ್ಲ ನೋಡ್ರೆ ನಮ್ಗೆ ಚೀತು ಹಾಕ್ತಾರ. ನಡಿ ಒಳಗೆ ಕುಂದ್ರಣ್ಣ, ಕುಂದ್ರ. ಅಮ್ಮ, ಏ ಅಮ್ಮ, ಒಂದಿವ್ಸ ಕುಡಿಯಾಕೆ ನೀರು ತೊಗೊಂಬವ. ಹಾಂ ಅತ್ತಿ ಬಂದೆ ರೀ. ಅಯ್ಯ ಅಪ್ಪ ಬಂದಾನ, ಅದಕ್ಕೆ ನೀರು ತೊಗೊಂಬ ಅಂದ್ರಣ್ಣ. ತಗೋರಿ ಅತ್ತಿ ನೀರು ಕುಡೀರಿ. ಅಯ್ಯೋ ನನಗಲ್ಲವ, ನಿಮ್ಮ ಅಪ್ಪ ಕೊಡು, ಅವ್ರು ಕುಡಿ ಪಾಪ. ತಗೋಪ್ಪ ನೀರು ಕುಡಿ. ಬೇಡ ಮಗಳ, ನೀರು ಕುಡಿಯಾಕೂ ಮನಸ್ಸಿಲ್ದಂಗೆ ಆಗೈತಿ ನಿಮ್ಮ ಅನ್ನ ಮಾಡಿರೋ ಕೆಲ್ಸಕ್ಕೆ. ಅಣ್ಣ ಏನು ಮಾಡೋದು ಹೇಳ್ರಿ ಈಗ? ನೀವು ಹೆಂಗೆ ಹೇಳ್ತಾರೆ ಹಂಗೆ ಮಾಡೋಣ. ಏನು ಹೇಳೋದು ಮೀನವ, ನನಗೂ ಏನು ಹೇಳ್ಬೇಕಂತ ತಿಳಿದಂಗೆ ಆಗೈತಿ. ಇತ್ತಿ ಕಡೆ ಇವನ್ ನೋಡ್ಲು, ಇತ್ತಿ ಕಡೆ ಮಗಳು ನೋಡ್ಲು, ಸೊಸೆ ನೋಡ್ಲು, ಒಂದು ಗೊತ್ತಾಗ್ದಂಗೆ ಆಗೈತಿ. ಅಲ್ಲ, ನಾನು ಹೊಲಕ್ಕೆ ಹೋಗಿ ಬರೋರಾಗ ಅಂದ್ರೆ ಮನೆ ಬಿಟ್ಟು ಬಂದಾಳ ಅಂದ್ರೆ ನಾನು ಏನಂತ ಹೇಳು. ನಾ ಹೇಳೇನು ಹೊರಗೆ ಹೊಚ್ಚಲ ಬಿಟ್ಟು ಕಾಲು ಇಡಬೇಡವ, ನೀನು ರೂಮ್ ಬಿಟ್ಟು ಹೊರಗೆ ಬರಬೇಡ ಅಂತ ಹೇಳೀನಿ ನಾನು. ಆದ್ರೂ ಬಿಟ್ಟು ಬಂದಾಳ. ಕರೀರೇಕೇನು ಕೇಳ್ತೇನೆ ನಾನು. ಆಕೆ ಬರಂಗಿಲ್ಲ ಅಂತಾಳ್ರಿ, ಏನು ಮಾಡೋದು? ನಾ ಬರೋದೇ ಇಲ್ಲ ಅಂತ ಆಳಾಕಿ. ನಾನ ಮಾತಾಡ್ತಾನೋ ಯವ್ವ, ಹೋಗಿ ಕರೆದು ಬರೋಗ್ಯವ, ನೀವು ನಿನ್ನ ಕರೆದು ಬರೋಗು. ಹ್ಞೂ ಅಪ್ಪ. ಇಲ್ಲ, ನಾನು ಬದುಕಬಾರ್ದು, ನಾನು ಸಾಯ್ಬೇಕು. ಮಗು, ನನ್ನ ಹೊಟ್ಟೆಲಿರೋ ಮಗುನು ಕೂಡ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀನು ಈ ಭೂಮಿಗೆ ಬರಬೇಡ, ಇದು ಚೆನ್ನಾಗಿಲ್ಲ. ಇಲ್ಲಿ ಎಲ್ಲರೂ ಬರೀ ಕಷ್ಟ ಕೊಡೋರು ಅದಾರ, ಯಾರು ಇಲ್ಲಿ ಒಳ್ಳೆಯವರಿಲ್ಲ. ನೀನು ಇಲ್ಲಿ ಬಂದು ಕಷ್ಟಪಡೋದಕ್ಕಿಂತ ನನ್ನ ಜೊತೆ ನೀನು ಸತ್ತು ಬಿಡು. ನಾನೀಗ ಇದನ್ನು ಪಾಯ್ಸನ್ ಕುಡಿದು ಸತ್ತೋಗ್ತೀನಿ, ನೀನು ಅಲ್ಲೇ ಒದ್ದಾಡಿ ಸತ್ತೋಗ್ತೀಯ. ನನ್ನನ್ನು ಕ್ಷಮಿಸ್ಬಿಡು ದೇವ್ರೆ. ನನ್ನ ಮಗನ ಭೂಮಿಗೆ ಬರದೆ ಇರೋ ಹಾಗೆ ಮಾಡ್ತಾ ಇದ್ದೀನಿ. ಅಯ್ಯೋ ವೈನಿ, ಏನು ಮಾಡ್ತಾ ಇದ್ದೀರಾ? ವೈನಿ, ಏನು ಮಾಡ್ತಾ ಇದೀಯ ನೀನು? ಯಾಕೆ ಬಂದೆ ಇಲ್ಲೇ? ಹೋಗು ಹೊರಗಡೆ, ಹೋಗು. ಯಾಕೆ ವೈನಿ ಈ ರೀತಿ ಮಾಡ್ತಾ ಇದ್ದೀರಾ? ಯಾಕೆ ವಿಷ ಕುಡಿತಾ ಇದ್ದೀರಾ? ಏನಾಯ್ತು ನಿಮಗೆ? ವಿಷ ಕುಡಿಯೋಂಥದ್ದು ಏನಾಯ್ತು? ಅಲ್ಲ, ನಿಮ್ಮ ಜೀವನ ನಾನು ಸರಿ ಮಾಡ್ತೀನಿ ಅಂತ ಹೇಳಿದ್ಮೇಲೂ ಯಾಕೆ ವಿಷ ಕುಡಿದು ನಿಮ್ಮ ಹೊಟ್ಟೆಲಿರೋ ಮಗನೂ ಕೊಲ್ತಾ ಇದ್ದೀರಾ, ನೀವು ಸಾಯ್ತಾ ಇದ್ದೀರಾ? ಯಾಕೆ ವೈನಿ ಈ ರೀತಿ ಮಾಡ್ತಾ ಇದ್ದೀರಾ? ಈ ರೀತಿ ಮಾಡಿ ನಮ್ಮನ್ನೆಲ್ಲ ಸಾಯಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮನ್ನೆಲ್ಲ ನಾನು ಯಾಕೆ ಸಾಯಿಸ್ಲಿ? ನಿಮ್ಮ ಅಣ್ಣನಿಂದ ನನ್ನ ಜೀವನ ಎಲ್ಲ ಹಾಳಾಯಿತು. ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಎಲ್ಲ ಹೋಗ್ತಾ ಇದೆ. ಅದಕ್ಕಾಗಿ ನಾನು ಸಾಯ್ಬೇಕು ಅಂತ ನಿರ್ಧಾರ ಮಾಡಿರೋದು. ನಿಮ್ಮನ್ನು ನಾನು ಯಾಕೆ ಸಾಯಿಸ್ಲಿ? ನೀವು ಗಂಡ ಹೆಂಡತಿ ಚೆನ್ನಾಗಿದ್ದೀರಲ್ಲ, ನೀವು ಚೆನ್ನಾಗಿರಿ. ನಿಮ್ಮಿಬ್ಬರ ಮಧ್ಯೆ ನಾನು ಬಂದು ಯಾಕೆ ಹುಳಿ ಹಿಂಡ್ಲಿ ಅಂತ ನಾನು ಸಾಯ್ತಾ ಇದ್ದೀನಿ. ನನಗೆ ಬದುಕಕ್ಕೆ ಇಷ್ಟ ಇಲ್ಲ, ನನ್ನ ಬಿಟ್ಟು ಬಿಡು, ಹೋಗೋ ಇಲ್ಲಿಂದ. ವೈನಿ, ಸಮಾಧಾನ ಮಾಡ್ಕೊಳ್ಳಿ ವೈನಿ, ಯಾಕೆ ಈ ರೀತಿ ಆಡ್ತಾ ಇದ್ದೀರಾ? ಅಂಕಿತಾ, ಸುಮ್ಮನೆ ಇರು ಅಂತ ಹೇಳಿದೆ ತಾನೇ ನಾನು. ಅವಾಗಿಂದ ಹೇಳ್ತಾ ಇದ್ದೀನಿ, ಮತ್ತೆ ನಿಂದ ನೀನೇ ಮಾಡ್ತಿದ್ಯಾ? ನಾನು ಹೋಗ್ಲಿ ಅಂತ ಇಷ್ಟ ದಿನ ಸುಮ್ಮನೆ ಇದ್ನಿ ನೋಡು. ಇವಾಗ ಹೇಳಾಕತ್ತಾನ, ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ನೋಡು ಮತ್ತೆ ಇವಾಗ. ಅತ್ತೆ, ಮಾವ, ಅಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಿ ಇವಾಗ ನೀನು ಇಲ್ಲಿಂದ ಏನಾದರೂ ಹೋಗಲಿಲ್ಲ ಅಂದ್ರೆ ಇವಾಗ ನೀನು ಇದನ್ನ ಕೆಡವಿರ್ಬೋದು. ಆದರೆ ನಾನು ಅದನ್ನು ಈಗಾಗಲೇ ಅರ್ಧ ಕುಡಿದು ಬಿಟ್ಟಿದ್ದೀನಿ. ಎಷ್ಟು ಕುಡಿದ್ರೇನು ನಾನು ಸಾಯೋದಂತೂ ಪಕ್ಕನ. ನಾನು ಸತ್ತೇ ಸಾಯ್ತೀನಿ, ಇಲ್ಲ ಅಂದ್ರೆ ಆ ಫ್ಯಾನಿಗೆ ನೀನು ಬಿಗಿಸ್ಕೊಂಡಾದ್ರೂ ನಾನು ಸತ್ತೇ ಸಾಯ್ತೀನಿ. ನಾನಂತೂ ಬದುಕಿರಲ್ಲ, ನೀನು ಏನು ಮಾಡಿದ್ರು ಅಷ್ಟೇ. ಏನಾಯ್ತು ಅಮ್ಮ? ಎದಕ್ಕೆ ಕರೆಯಾಕತ್ತಿದ್ದೆ ಹಂಗ? ಅತ್ತೆ, ಅಲ್ಲಿ ನೋಡಿ, ಅತ್ತಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ವಿಷ ಕುಡಿತಾ ಇದ್ದಾರೆ. ಈಗಾಗಲೇ ಅರ್ಧ ಕುಡಿದು ಬಿಟ್ಟಿದ್ದಾರೆ. ಅವ್ರನ್ನ ನಾವು ದವಾಖಾನೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಅವ್ರ ಪ್ರಾಣಕ್ಕೆ, ಮಗುವಿನ ಪ್ರಾಣಕ್ಕೆ ಅಪಾಯ ಐತಿ. ಅಯ್ಯೋ, ಏನು ಹೇಳಾಕತ್ತಿ ನೀನು? ಕರೆ ಹೇಳಾಕತ್ತೇನ? ಸರಿ ಕಡೆ ಬಾ. ಅಯ್ಯೋ ರೀ, ನಡ್ರಿ ದವಾಖಾನೆ ಕರ್ಕೊಂಡು ಹೋಗೋಣ ನನ್ನ ಮಗಳನ್ನ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕರ ಈ ಮದುವೆ ಮಾಡಿಬಿಟ್ನಿ? ಅಯ್ಯವ್ವ, ನಾನು ತಪ್ಪು ಮಾಡೀನಿ. ಏ ಅಮ್ಮ, ಈ ಕಡೆ ಬಾ ನೀನು. ಮಗಳಿಗೆ ಏನು ಆಗತ್ತಲ್ಲ, ತ್ರಾಸ ಆಗತ್ತಲ್ಲ ಮಗಳ ನಿನಗೆ. ನಡಿ ದವಾಖಾನಿಗೆ ಹೋಗೋನು. ಸರಿ ಅಣ್ಣಿನ, ಏನು ಅಣ್ಣಿನ ಹುಚ್ಚಿ ಅರ್ಥಕೊಂತ ನಿಂತಿಯಲ್ಲ ಮಗಳ ಮುಂದೆ. ಆಕಿನ ದವಾಖಾನೆ ಕರ್ಕೊಂಡು ಹೋಗೋ ನಡಿ. ಏನಾರ ಆಗಿ ಹೆಚ್ಚು ಕಡಿಮೆ. ಯಾಕ ಮಗಳ, ಯಾಕೆ ಹಿಂಗೆ ಮಾಡಿದೆ ಯವ್ವ? ನಮ್ಗಟ್ಟು ವಿಷ ಕೊಟ್ಟ, ನೀನು ವಿಷ ತಗೋದ್ಬಿಡು. ಅದನ್ನು ಬಿಟ್ಟು ನೀವು ಒಬ್ಬಾಕೆ ವಿಷ ಕೊಡಿದ್ಬಿಟ್ರೆ ನಾವು ಏನು ಸಾಯೂನು? ಅಪ್ಪ, ನಾನೇನು ಮಾಡಲಿ ಅಪ್ಪ? ನನಗೆ ಜೀವನನೇ ಬೇಡ ಅಂತ ಅನಿಸ್ಬಿಟ್ಟಿದೆ ಅಪ್ಪ. ನನಗೆ ಜೀವನ ಬೇಡ ಅಪ್ಪ, ನಾನು ಸತ್ತು ಹೋಗ್ತೀನಿ. ನನ್ನ ಬಿಟ್ಟು ಬಿಡಿ. ಯಾಕೆ ಮಗಳ ಹಿಂಗೆ ಮಾತಾಡತ್ತಿದಿ? ನನಗೊಂಚೂರು ವಿಷಯ ಕೊಟ್ಟುಬಿಡು. ನಿನ್ನ ಜೊತೆಗೆ ನಾನು ಬಂದ್ಬಿಡ್ತಾನೆ. ಏನು ಮಾಡಲಿ? ನಾನು ಬದುಕಿದ್ದಾರೆ ಏನು ಮಾಡಲಿ?